ಮಂಡ್ಯದಲ್ಲಿಂದು ನಿಖಿಲ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಿನೇಷನ್ಗೂ ಮೊದಲು ಬೃಹತ್ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಮಂಡ್ಯದ ಕಾಳಿಕಾಂಬಾ ದೇಗುಲದಿಂದ ಮೆರವಣಿಗೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಮಂಡ್ಯದಲ್ಲಿಂದು ನಿಖಿಲ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಿನೇಷನ್ಗೂ ಮೊದಲು ಬೃಹತ್ ಮೆರವಣಿಗೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮಂಡ್ಯದ ಕಾಳಿಕಾಂಬಾ ದೇಗುಲದಿಂದ ಈ ಒಂದು ಮೆರವಣಿಗೆ ಆರಂಭವಾಗುತ್ತೆ. ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಮೆರವಣಿಗೆ ಸಾಗುವಂತದ್ದು. ಬೃಹತ್ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಮೆರವಣಿಗೆಗೆ ಸಿದ್ಧವಾಗಿದೆ 3 ಲಾರಿಗಳಲ್ಲೇ ಬೃಹತ್ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ವಿವಿಧ ಜಾನಪದ ಕಲಾ ತಂಡಗಳು ಕೂಡ ಭಾಗಿಯಾಗ್ತಾ ಇದ್ದಾವೆ ಮೆರವಣಿಗೆಯಲ್ಲಿ. ಮತ್ತೊಂದು ಕಡೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಕೂಡ ನಡೆದಿದೆ. ಕಾಳಿಕಾಂಬಾ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಪೂಜೆಯನ್ನ ಸಲ್ಲಿಸಿ ನಿಖಿಲ್ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ. ದೇವಾಲಯದ ಬಳಿ ಸೇರಿದ್ದಾರೆ. ಅಪಾರ ಪ್ರಮಾಣದ ಜನಸ್ತೋಮ ಇವತ್ತು. ಇಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಟಾಂಗ್ ಕೊಡಬೇಕು ಅಂತಾನೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ಕೂಡ ಸೇರಿಸಲಾಗಿದೆ. ನೋಡ್ತಾ ಇದ್ದೀವಿ, ಒಂದ್ ಕಡೆ ಚಾಮುಂಡೇಶ್ವರಿ ತಾಯಿಗೆ ಕುಮಾರಸ್ವಾಮಿ ಅವರ ಕುಟುಂಬದವರು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದಂತಹ ಸಂದರ್ಭ. ಮತ್ತೊಂದ್ ಕಡೆ ಲೆಫ್ಟ್ ವಿಂಡೋದಲ್ಲಿ, ಎಡಭಾಗದ ವಿಂಡೋದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಅದು ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರವನ್ನ ಸಲ್ಲಿಸಲಿರುವಂತಹ ಹಿನ್ನೆಲೆಯಲ್ಲಿ ಜಾನಪದ ಕಲಾ ತಂಡಗಳು ಸೇರಿದಂತೆ ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಈ ಒಂದು ಬೃಹತ್ ರ್ಯಾಲಿಗೆ ಆಗಮಿಸಿದ್ದಾರೆ. ಮತ್ತು ಒಂದ್ ಕಡೆ ಜಾನಪದ ಕಲಾ ತಂಡಗಳು ಕೂಡ ಈಗ ಆಲ್ರೆಡಿ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತ. ಮತ್ತು ಒಂದ್ ಕಡೆ 3 ಲಾರಿಗಳು ಸಿದ್ಧಗೊಂಡಿವೆ. ಮಂಡ್ಯದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ಯಾಮ್ ನಡೆಸಿರುವಂತಹ ವಾಕ್ಥ್ರೂ ಇಲ್ಲಿದೆ, ನೋಡ್ಕೊಂಡು. ಮಂಡ್ಯದ ಲೋಕಸಭಾ ಜೆಡಿಎಸ್ನ ಅಭ್ಯರ್ಥಿ ನಿಖಿಲ್ ಇಂದು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮೊದಲಿಗೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಆನಂತರ ಈ ಒಂದು ಏನು ಜಾನಪದ ಕಲಾ ತಂಡಗಳು ಮತ್ತು ಸಾವಿರಾರು ಕಾರ್ಯಕರ್ತರನ್ನು ಬಹಿರಂಗ ಸಭೆಯಲ್ಲಿ ಬಹಿರಂಗವಾಗಿ ರೋಡ್ ಶೋದಲ್ಲಿ ತೆರಳುತ್ತಾ ಡಿಸಿ ಕಚೇರಿವರೆಗೆ ರೋಡ್ ಶೋನಲ್ಲಿ ತೆರಳಿ ಆನಂತರ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಆನಂತರ ಈ ನಾಮಪತ್ರ ಸಲ್ಲಿಕೆ ನಂತರ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಭಾಷಣ ಕೂಡ ನಡೆಯುವ ಒಂದು ಕಾರ್ಯಕ್ರಮ ಇದೆ. ಈಗಾಗಲೇ ಈ ಒಂದು ಕಾಳಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದಿದ್ದಾರೆ. ಕಾರ್ಯಕರ್ತರು ಹಳ್ಳಿಗಳಿಂದ ಬಂದಿದ್ದಾರೆ. ಅದೇ ರೀತಿ ಜಾನಪದ ಕಲಾ ತಂಡಗಳು ಕೂಡ ಬಂದಿದ್ದಾವೆ. ಈಗೇನು ನಾವು ಮುಂದೆ ನೋಡ್ತಾ ಇದ್ದೀವಿ, ಇದೇ ಎತ್ತಿನ ಗಾಡಿಯಲ್ಲಿ ನಿಖಿಲ್ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಬಹಿರಂಗ ರೋಡ್ ಶೋನಲ್ಲಿ ಇದೇ ಎತ್ತಿನ ಗಾಡಿಯಲ್ಲಿ ತೆರಳಿದ್ದಾರೆ. ಮುಂದೆ ಅಲ್ಲಿ ನೋಡ್ಬೋದು ಆ ಒಂದು ಏನು ಎತ್ತಿಗೆ ಅಲಂಕಾರ ಮಾಡಿದ್ದಾರೆ. ಆ 2 ಜೋಡೆತ್ತುಗಳನ್ನ ಎತ್ತಿನ ಗಾಡಿಯಲ್ಲಿ ಕಟ್ಟಿ ಆ ಒಂದು ಎತ್ತಿನ ಗಾಡಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೋಗ್ತಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಸಿಎಂ ಕುಮಾರಸ್ವಾಮಿ ಅವರು ಅವ್ರ ಜೊತೆ ತೆರಳುತ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಕೊನೆಕ್ಷಣದಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಅದೇ ರೀತಿ ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಕೂಡ ಬೆಂಬಲಿಸಿರೋದ್ರಿಂದ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇಲ್ಲಿ ಒಂದು ಬಹಿರಂಗ ರೋಡ್ ಶೋನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ತೆನೆ ಹೊತ್ತ ಮಹಿಳೆಯನ್ನು ಜೆಡಿಎಸ್ನ ಒಂದು ಚಿಹ್ನೆ ಲಾಂಛನ ಆಗಿದೆ.
ಆ ರೀತಿ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ತೆನೆ ಹೊತ್ತ ಮಹಿಳೆಯರು ಕೂಡ ಈ ಒಂದು 2 ಲಾರಿಯಲ್ಲಿ ತೆರಳುತ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಜನಪದ ಕಲಾ ತಂಡಗಳು ಕೂಡ ಇದೇ ಒಂದು ರೋಡ್ ಶೋನಲ್ಲಿ ಪಾಲ್ಗೊಳ್ಳಲಿದೆ. ಒಟ್ಟಾರೆ ಏನು ಇವತ್ತಿನ ಒಂದು ರೋಡ್ ಶೋ ಮೂಲಕ ಬಲ ಪ್ರದರ್ಶನ ಮಾಡಿ, ಶಕ್ತಿ ಪ್ರದರ್ಶನ ಮಾಡಿ ನಿಖಿಲ್ ಗೆಲ್ತಾನೆ ಅನ್ನೋ ಒಂದು ಸಂದೇಶವನ್ನ ರವಾನಿಸುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರದ ಎಲ್ಲರೂ ಮತ್ತೆ JDS ನ ಪ್ರಮುಖರು ಈ ಒಂದು ಏನು ನಿಖಿಲ್ನ ನಾಮಪತ್ರ ಸಲ್ಲಿಕೆಯ ಒಂದು ರೋಡ್ ಶೋನ ಒಂದು ಏನು ಶಕ್ತಿ ಪ್ರದರ್ಶನಕ್ಕೆ ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಈ ಒಟ್ಟಾರೆ ಹೇಳೋದಾಯ್ತು ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಮತದಾರರ ಒಟ್ಟಾರೆ ಈ ಎಲೆಕ್ಷನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಅಥವಾ ಇಲ್ವಾ ಅನ್ನೋದು ಎಲ್ಲ ಮತದಾರರ ಮೇಲೆ ಡಿಪೆಂಡ್ ಆಗಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಶ್ಯಾಮ್, ನ್ಯೂಸ್ 18 ಕನ್ನಡ, ಮಂಡ್ಯ.